ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಶ್ರೀಪಾದರಾಜರು ರಚನೆ ಮಾಡತಕ್ಕಂತಹ ಮಧ್ವನಾಮದಲ್ಲಿ 6ನೆಯ ಪದ್ಯ. ತರಣಿಗಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಪರಮ ಪವಮಾನಸುತ ಉದಯಾಸ್ತ ಶೈಲಗಳ ಭರದಿಯೈದಿ ಈತಗೆ ಉಪಮೆ ಉಂಟೆ. ಹನುಮಂತ ದೇವರ ಅವತಾರ ವಿಚಾರವನ್ನು ಹೇಳ್ತಾ ಇದ್ದಾರೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾಯುಸುತ ಹನುಮಂತ ಎಂಬುದಾಗಿ ಹೇಳಿದರು. ರಾಮನ ಸೇವೆಗೋಸ್ಕರವಾಗಿ ಅನೇಕ ದೇವತೆಗಳು ಅವತಾರ ಮಾಡಿದ್ದಾರೆ. ಗುಣಪರಿಪೂರ್ಣನಾಗಿರ್ತಕ್ಕಂತಹ ಹರಿಯ ಆಜ್ಞೆಯಂತೆ ಅವನ ಸೇವೆಗಾಗಿ ಅನೇಕ ದೇವತೆಗಳು ಅವತಾರ ಮಾಡಿದ್ದಾರೆ. ದೇವತೆಗಳೆಲ್ಲ ಕಪಿಕುಲದಲ್ಲಿ ರಾಮ ಅವತಾರ ಮಾಡುವ ಮೊದಲು ಕಪಿಕುಲದಲ್ಲಿ ಮೊದಲು ಅವತಾರ ಮಾಡಿದ್ದಾರೆ, ಅನಂತರವೂ ಅವತಾರ ಮಾಡಿದ್ದಾರೆ. ಕೆಲವರು ಮನುಷ್ಯರಲ್ಲಿ ಹುಟ್ಟಿದ್ದಾರೆ. ಮೈಂದ, ವಿವಿಧ, ವಾಲಿ, ಸುಗ್ರೀವ, ಹನುಮಂತ ಇವರೆಲ್ಲ ರಾಮನಿಗಿಂತ ಮೊದಲು ಹುಟ್ಟಿದವರು. ಅಂಗದಾದಿಗಳು ಮತ್ತೆ ಹುಟ್ಟಿದವರು. ಇನ್ನು ಮನುಷ್ಯರಲ್ಲಿ ರಾಮನ ನಂತರ ಲಕ್ಷ್ಮಣ ಮೊದಲಾದವರು ಹುಟ್ಟಿದವರು. ಹೀಗೆ ಕೆಲವರು ಕಪಿಗಳಾಗಿ ಹುಟ್ಟಿದರು, ಕೆಲವರು ಮಾನವರಾಗಿ ಹುಟ್ಟಿದರು. ಈ ಕಪಿಯೋನಿ
ಇದು ಹೀನಯೋನಿ. ಕಪಿಯೋನಿ ಹೀನಯೋನಿಯಾಗಿದ್ದರೂ ಕೂಡ ದೇವತೆಗಳು ಕಪಿಗಳಾಗಿ ಹುಟ್ಟಿದ್ದು ಅದು ಪಾಪದ ಫಲ ಅಲ್ಲ. ಯಾಕೆ ಹುಟ್ಟಿದರು ಅಂದರೆ ಶ್ರೀರಾಮನ ಸೇವೆಗೋಸ್ಕರವಾಗಿ ಸ್ವೇಚ್ಛೆಯಿಂದಲೇ ಹುಟ್ಟಿದರು. ಸ್ವಸಂಭವ ಕೇಸರಿಣೋ ಗೃಹೇ ಪ್ರಭು ಬಭೂವವಾಲಿ ಸ್ವತ ಏವ ವಾಸವಃ ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ ಯುತೋ ರವಿ ಸ್ವಾತ್ಮತ್ ಏವ ಜಾಂಬವಾನ್ ಏವಂ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವೋ ಧರ್ಮ ಇಹಾಸ್ಯತೋಭವತ್. ಕಪಿಯೋನಿಯಲ್ಲಿ ಯಾಕೆ ಹುಟ್ಟಿದರು ಅಂದರೆ ಶ್ರೀರಾಮನ ಸೇವೆಗೋಸ್ಕರವಾಗಿ ಹುಟ್ಟಿದರು. ಈ ಹನುಮಂತ ಅವತಾರ ಮಾಡಿದ್ದು ಕೇಸರಿಯಲ್ಲಿ. ಕೇಸರಿ ಎಂಬ ಕಪಿ ಧ್ರುವ ಎಂಬ ಒಬ್ಬ ಮರುತನ ಅವತಾರ. ಅಂತಹ ಕೇಸರಿ ಹಾಗೂ ಅಂಜನೆ ಅವಳು ಪುಂಜಿಕಸ್ಥಲಿ ಎಂಬ ಒಬ್ಬಳು ಅಪ್ಸರೆ. ಆ ಪುಂಜಕಸ್ಥಲಿ ಎಂಬ ಅಪ್ಸರೆ ಕೇಸರಿ ಎಂಬ ಅಸುರನ ಮಗಳಾಗಿ ಹುಟ್ಟಿರ್ತಾಳೆ. ಕೇಸರಿ ಎಂಬ ಒಬ್ಬ ಅಸುರನಾದರೂ ಕೂಡ ಅವನು ಒಳ್ಳೆಯವನಾಗಿದ್ದ. ಅಸು ಅಂದರೆ ಮುಖ್ಯ ಪ್ರಾಣದಲ್ಲಿ ರತನಾಗಿರತಕ್ಕಂಥವನು. ಅಂತಹ ಸಾತ್ವಿಕನಾಗಿರತಕ್ಕಂತಹ ಅಸುರ ಕೇಸರಿ. ಅಂತಹ ಕೇಸರಿಯ ಮಗಳಾಗಿ ಹುಟ್ಟುತ್ತಾಳೆ ಪುಂಜಿಕಸ್ಥಲಿ ಎಂಬ ಅಪ್ಸರೆ. ಈ ಕೇಸರಿ ಎಂಬ ಅಸುರನಿಗೆ ಅವ ಶಿವನನ್ನು ಆರಾಧನೆ ಮಾಡಿ ವರವನ್ನು ಬೇಡ್ತಾನೆ. ಸಾಮಾನ್ಯವಾಗಿ ಹೆಚ್ಚಿನ ಅಸುರರೆಲ್ಲ ಶಿವನ ಆರಾಧಕರೇ. ಆದರೂ ಇವನು ಮುಖ್ಯ ಪ್ರಾಣನಲ್ಲಿ ರತನಾಗಿರತಕ್ಕಂತಹ ಸಾತ್ವಿಕನಾಗಿರತಕ್ಕಂತಹ ಅಸುರ ಶಿವನನ್ನು ಆರಾಧಿಸಿ ಪುತ್ರವರವನ್ನು ಬೇಡ್ತಾನೆ. ಆದರೆ ಶಿವ ಹೇಳ್ತಾನೆ, ನಿನಗೆ ಪುತ್ರ ಯೋಗ ಇಲ್ಲ, ನಿನಗೆ ಪುತ್ರಿ ಯೋಗ ಇದೆ ಅಂತ ಪುತ್ರಿಯನ್ನು ಅನುಗ್ರಹಿಸಿ ಆ ಪುತ್ರಿಯಲ್ಲಿ ಜನಿಸುವವ ಅವನು ಕೇಸರಿ ಪುತ್ರ ಎಂಬುದಾಗಿ ಪ್ರಸಿದ್ಧನಾಗ್ತಾನೆ ಎಂಬುದಾಗಿ ವರವನ್ನು ಕೊಡ್ತಾನೆ ಶಿವ. ಹಾಗಾಗಿ ಆ ಕೇಸರಿ ಎಂಬ ಅಸುರ ಅವನಿಗೆ ಹುಟ್ಟತಕ್ಕಂಥವಳೇ ಅಂಜನೆ. ಪುಂಜಕಸ್ಥಲಿ ಎಂಬ ಅಪ್ಸರೆ ಅವಳು ಅಂಜನೆಯಾಗಿ ಹುಡ್ತಾಳೆ. ಆ ಅಂಜನೆಯನ್ನು ಕೇಸರಿ ಎಂಬ ಕಪಿಗೆ ಕೊಡ್ತಾನೆ. ಇನ್ನೊಬ್ಬ ಕೇಸರಿ ಎಂಬ ಕಪಿ, ತಂದೆ ಕೇಸರಿ ಅಸುರ. ಈ ಅಂಜನೆಯನ್ನು ಕೇಸರಿ ಎಂಬ ಕಪಿಗೆ ಕೊಡ್ತಾನೆ. ಆ ಕೇಸರಿ ಭರದ್ವಾಜಾದಿ ಮುನಿಗಳನ್ನು ಪೀಡಿಸ್ತಾ ಇರತಕ್ಕಂತಹ ದುಷ್ಟನನ್ನು ಸಂಹಾರ ಮಾಡಿ ಅವರ ಅನುಗ್ರಹದಿಂದ ಹನುಮಂತನನ್ನು ಪಡಿತಾನೆ. ಹೀಗೆ ಹನುಮಂತನ ತಂದೆ ಕೇಸರಿ, ಹನುಮಂತನ ಮಾತಾಮಹನು ಕೇಸರಿ ಎಂಬ ಅಸುರನಿಗೆ ಮಗಳಾಗಿ ಹುಟ್ಟಿದವಳು ಪುಂಜಕಸ್ಥಲಿ ಎಂಬ ಅಪ್ಸರೆ ಅಂಜನೆಯಾಗಿ ಹುಟ್ಟುತ್ತಾಳೆ. ಆ ಅಂಜನೆಯನ್ನು ಕೇಸರಿ ಎಂಬ ಕಪಿಗೆ ಮದುವೆ ಮಾಡಿಕೊಡ್ತಾನೆ. ಆ ಕೇಸರಿ ಎಂಬ ಕಪಿ ಅಂಜನೆ ಇವರಲ್ಲಿ ಹುಟ್ಟಿದವನೇ ಹನುಮಂತ. ಅಂಜನೆ ಅವಳು ತಪಸ್ಸು ಮಾಡಿ ವಾಯುದೇವರಿಂದ ಪುತ್ರನ ವರವನ್ನು ಪಡೆದಿರ್ತಾಳೆ. ಈ ವಿಚಾರ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹತ್ವದಲ್ಲಿ ಬರುವಂಥದ್ದು. ಹೀಗೆ ಅಂಜನೆ ಕೇಸರಿಯರ ಮಗನಾಗಿ ಈ ಹನುಮಂತ ಹುಟ್ಟುತ್ತಾನೆ. ವಾಯುದೇವರು ಕಪಿಯಾಗಿ ಹುಟ್ಟಿದ್ದಾರೆ. ಅಂಜನಾದೇವಿಯ ಮಗನಾಗಿ ಪ್ರಾದುರ್ಭವಿಸಿದ್ದಾರೆ. ಆದರೆ ವಾಯುದೇವರಿಗೆ ಗರ್ಭಯಾತನೆ ಇಲ್ಲ. ವಾಯುದೇವರ ಸ್ಪರ್ಶದಿಂದ ಮಾತ್ರ ಹುಟ್ಟಿದವ ಹನುಮಂತ. ಹಾಗಾಗಿ ವಾಯುದೇವರಿಗೆ ಹನುಮಂತನಿಗೆ ಗರ್ಭವಾಸ ಇಲ್ಲ. ಯಾಕೆ ಅಂದರೆ ವಾಯುದೇವರಿಗೆ ಗರ್ಭಯಾತನೆ ಇಲ್ಲ.
ಅಂಜನಾದೇವಿಯ ಗರ್ಭದಿಂದ ಹುಟ್ಟಿದರೆ ಅವನಿಗೆ ಗರ್ಭಯಾತನೆ ಆಗ್ತಾ ಇತ್ತು. ಆದರೆ ಅಂಜನಾದೇವಿಯ ಗರ್ಭದಲ್ಲಿ ವಾಸ ಮಾಡಿ ಹುಟ್ಟಿದ್ದು ಅಲ್ಲ. ಯಾಕೆಂದರೆ ವಾಯುದೇವರಿಗೆ ಯಾವ ಕಾಲಕ್ಕೂ ಯಾವ ಅವಸ್ಥೆಯಲ್ಲಿಯೂ ಗರ್ಭ ದುಃಖದ ಶಂಕೆ ಮಾಡಬಾರ್ದು. ಏಕೆಂದರೆ ವಾಯುದೇವರು ಕೇವಲ ಮೂಲ ರೂಪದಲ್ಲಿ ಮಾತ್ರ ಅಲ್ಲ, ಮೂರೂ ಅವತಾರಗಳಲ್ಲಿಯೂ ಅಂತಹ ಯಾವುದೇ ದುಃಖ ಅವರಿಗಿಲ್ಲ. ಗರ್ಭಯಾತನೆ ಇಲ್ಲ. ಗರ್ಭಯಾತನೆಗೆ ಅವರು ಹೆದರಿದರೆ ಅವರು ನಿರಂತರವಾಗಿ ಹೆದರಬೇಕಾಗ್ತಾ ಇತ್ತು. ಆದರೆ ಇನ್ನೊಬ್ಬರ ಭಯವನ್ನು ಪರಿಹಾರ ಮಾಡತಕ್ಕಂತಹ ಮುಖ್ಯ ಪ್ರಾಣದೇವರಿಗೆ ಭಯ ಇದೆಯೇ? ಒಂದು ವೇಳೆ ಗರ್ಭಯಾತನೆಗೆ ಅವರು ಹೆದರಿದರೆ ನಿರಂತರವಾಗಿ ಸೃಷ್ಟಿಗೆ ಬರತಕ್ಕಂತಹ ಸಮಸ್ತ ಜೀವರಾಶಿಗಳಲ್ಲಿ ಮುಕ್ತಿ ಪರ್ಯಂತವಾಗಿ ಸ್ವರೂಪ ದೇಹ ಇಂದ್ರಿಯಗಳಲ್ಲಿ ವ್ಯಾಪ್ತರಾಗಿ ಎಲ್ಲ ಅವಸ್ಥೆಗಳಲ್ಲಿಯೂ ಜೊತೆಗಾರರಾಗಿರತಕ್ಕಂತಹ ವಾಯುದೇವರು ಮಾತೃಗರ್ಭದಲ್ಲಿ ಭ್ರೂಣಸ್ಥನಾಗಿರತಕ್ಕಂತಹ ಜೀವನಲ್ಲಿಯೂ ಅಂತರ್ಯಾಮಿಯಾಗಿ ಜೀವರನ್ನು ಕಾಪಾಡ್ತಾ ಇರಬೇಕಾದರೆ ಅಂತಹ ವಾಯುದೇವರಿಗೆ ಗರ್ಭಯಾತನೆಯ ಭಯ ಇರಲಿಕ್ಕೆ ಸಾಧ್ಯನಾ? ಇಲ್ಲ. ಅವರಿಗೆ ಗರ್ಭಯಾತನೆ ಇಲ್ಲ, ಮರಣ ಸಂಕಟಗಳಿಲ್ಲ. ಅದನ್ನು ಜೀವ ಅನುಭವಿಸ್ತಾನೆ. ವಾಯುದೇವರು ಗರ್ಭಸ್ಥ ಜೀವರಲ್ಲಿ ಅಂತರ್ಯಾಮಿಯಾಗಿದ್ದರೂ ಕೂಡ ಅವರು ಅನಿಲ ಅಂದ್ರೇನು? ಅಮೃತ ಸ್ವರೂಪರಾಗಿದ್ದಾರೆ, ದೋಷಹೀನರಾಗಿದ್ದಾರೆ, ಗುಣಾಧಿಕರಾಗಿದ್ದಾರೆ. ಹಾಗಾಗಿ ಸರ್ವ ಜೀವರೊಳಗೆ ವ್ಯಾಪ್ತರಾಗಿದ್ದರೂ ಅವರು ತದ್ದೋಷ ನಿರ್ಲಿಪ್ತರಾಗಿದ್ದಾರೆ. ವಾಯುದೇವರಿಗೆ ಇಲ್ಲದೇ ಇರತಕ್ಕಂತಹ ಗರ್ಭಸ್ಥ ಇತರ ಜೀವರ ಭ್ರೂಣ ಬೆಳೆಯುವುದಿಲ್ಲ. ಪ್ರತಿಯೊಂದು ಭ್ರೂಣದಲ್ಲಿಯೂ ವಾಯುದೇವರು ಇರಲೇಬೇಕು. ಆದರೆ ಗರ್ಭವಾಸ ಇದ್ದರೂ ಕೂಡ ಅವರಿಗೆ ಗರ್ಭಯಾತನೆ ಇಲ್ಲ. ಇಲ್ಲದೆ ಹೋದರೆ ಭ್ರೂಣದಲ್ಲಿ ವಾಯುದೇವರ ಸನ್ನಿಧಾನ ಇಲ್ಲ ಅಂತಾದರೆ ಅದು ಜೀವ ಬೆಳೆದಾದರೆ ಹೇಗೆ? ಆದ್ದರಿಂದ ಈ ವಾಯುದೇವರು ಇಲ್ಲದೆ ಗರ್ಭಸ್ಥ ಆ ಇತರ ಜೀವಭ್ರೂಣ ಉಂಟಲ್ಲ, ಅದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಜಗತ್ತಿನ ಸೃಷ್ಟಿಯಾಗುವುದು ಹೇಗೆ? ಆದ್ದರಿಂದ ಈ ಬ್ರಹ್ಮಾಂಡಕ್ಕೆ ಕಾಲಿಟ್ಟಂತಹ ಯಾವುದೇ ಜೀವಿ ಇರಲಿ, ಅವ ಔಷಧಿಗಳ ರೂಪದಿಂದ ಹಿಡಿದು ಆ ಜನ್ಮ ವೃದ್ಧ ಪರ್ಯಂತರವಾಗಿ ಆ ಜೀವನಲ್ಲಿ ವಾಯು ಇರುತ್ತಾನೆ. ಮಾತ್ರವಲ್ಲ, ದೇಹ ಬಿಟ್ಟು ದೇಹಾಂತರವನ್ನು ಹೊಂದುತ್ತಾ ಇದ್ದರೂ ಕೂಡ ಆ ಜೀವನಲ್ಲಿ ವಾಯುವಿನ ಅಂತರ್ಯಾಮಿತ್ವ ಇದ್ದೇ ಇರುತ್ತೆ. ವಾಯುರನಿಲಂ ಅಮೃತಂ ಯಥೇದಂ ಭಸ್ಮಾಂತಂ ಶರೀರಂ. ಜೀವ ಮುಕ್ತಿಯನ್ನು ಹೊಂದಿದರೆ ಮಾತ್ರ ವಾಯುವಿನ ಸಂಪರ್ಕ ಇರುವುದಿಲ್ಲ ಅಂತ ಬಳಿತಾ ಸೂಕ್ತ ಹೇಳುತ್ತೆ. ಹೀಗೆ ವಾಯುದೇವರು ಅಂಜನೆಯ ಮಗನಾಗಿ, ಕುಂತಿಯ ಮಗನಾಗಿ ಹಾಗೂ ವೇದವತಿಯ ಮಗನಾಗಿ ಅವತಾರ ಮಾಡುತ್ತಾರೆ ಅಂತಾದರೂ ಕೂಡ ಆ ವಾಯುದೇವರಿಗೆ ಸ್ತ್ರೀಗರ್ಭ ಪ್ರವೇಶ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅಂತರ್ಯಾಮಿಯಾಗಿ ಇರುತ್ತಾರೆ. ಇಂತಹ ವಾಯುದೇವರು ಹನುಮಂತನಾಗಿ ಅವತಾರ ಮಾಡ್ತಾರೆ. ಆ ವಾಯುದೇವರಂತೆ ಉಳಿದ ದೇವತೆಗಳು, ಇಂದ್ರ ವಾಲಿಯಾಗಿ ಅವತರಿಸ್ತಾನೆ, ಸೂರ್ಯ ಬ್ರಹ್ಮನ ಆವೇಶಯುಕ್ತನಾಗಿ ಸುಗ್ರೀವನಾಗಿ ಅವತರಿಸ್ತಾನೆ. ಹೀಗೆ ಅನೇಕರು, ಯಮಧರ್ಮ ಬ್ರಹ್ಮನ ಆವೇಶಯುಕ್ತನಾಗಿ ಜಾಂಬವಂತನಾಗಿ ಹುಡ್ತಾನೆ. ಹೀಗೆ ಅನೇಕ ದೇವತೆಗಳು ಅವತಾರ ಮಾಡ್ತಾರೆ. ಅಂತೆಯೇ ವಾಯುದೇವರು ಈ ರಘುಪತಿಯ ಸೇವೆಗೋಸ್ಕರವಾಗಿ ಹನುಮಂತನಾಗಿ ಅವತಾರ ಮಾಡಿ, ಆ ಹನುಮಂತ ಹೇಗಿದ್ದ ಎಂಬುದನ್ನು ಹೇಳಿದರು. ಜ್ಞಾನೇ ವೀರಾಗಿ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗಿ ಬುದ್ಧೌ ಚ ನಾನ್ಯಃ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚನಶ್ಚನೈವ. ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ವಿಷ್ಣುವಿನ ಭಕ್ತಿಭಾವದಲ್ಲಿ, ಧೈರ್ಯ, ಸ್ಥಿರತೆ, ಪೌರುಷ, ಬಾಹುಬಲ, ಯೋಗಶಕ್ತಿ, ಬುದ್ಧಿಶಕ್ತಿ ಇವುಗಳಲ್ಲಿ ಹನುಮಂತನಿಗೆ ಸಮನಾಗಿರತಕ್ಕಂತಹ ಮತ್ತೊಬ್ಬ ಯಾವನೂ ಇಲ್ಲ, ಯಾವ ಕಾಲದಲ್ಲಿಯೂ ಯಾರೂ ಇಲ್ಲ ಅಂತ ಹೇಳೋ ಮೂಲಕವಾಗಿ
ಹನುಮಂತನ ಒಂದು ವಿಶೇಷವನ್ನು ಹೇಳ್ತಾ, ಇಂತಹ ಹನುಮಂತ ದೇವರು ಅವತಾರ ಮಾಡಿ ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಅಂತ ಹೇಳಿದರು. ಶಿಶುವಾಗಿರುವಾಗಲೇ ಆ ಸೂರ್ಯಬಿಂಬಕ್ಕೆ ಲಂಘಿಸಿ ರಾಹುವಿನಿಂದ ಆದಿತ್ಯನನ್ನು ರಕ್ಷಣೆ ಮಾಡಿದರು ಎಂಬ ಅಂಶವನ್ನು ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ದೇವೆ. ಇಂತಹ ಹನುಮಂತ ದೇವರು ರಾಮನ ಸೇವೆಗೋಸ್ಕರವಾಗಿ ಅವತಾರ ಮಾಡಿದ್ದಾರೆ. ಧರಣಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿಯ ದಿದಗೆ ಈತಗೆ ಉಪಮೆ ಉಂಟೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹನುಮಂತ ಸೂರ್ಯನಿಗೆ ಎದುರಾಗಿ ವ್ಯಾಕರಣಶಾಸ್ತ್ರವನ್ನು ಪಠಿಸ್ತಾ ವೇಗವಾಗಿ ಹಿಂದೆ ಮುಂದೆ ನಡೀತಾ ಇದ್ದಂತೆ. ಹಿಂದೆ ಮುಂದಾಗಿ ನಡೆಯೋದು ಎಷ್ಟು ದೂರ? ಉದಯಗಿರಿಯಿಂದ ಅಸ್ತಗಿರಿಯವರೆಗೆ ಉದಯಾಸ್ತ ಶೈಲಗಳ ಭರದಿ, ಉದಯ ಪರ್ವತ, ಅಸ್ತಾಚಲ ಪರ್ವತ, ಉದಯಗಿರಿಯಿಂದ ಅಸ್ತಗಿರಿಯವರೆಗೆ ಇವ ಹಿಂದೆ ಮುಂದಾಗಿ ನಡೀತಾ ಇದ್ದಂತೆ. ಉದಯಗಿರಿಯಿಂದ ಅಸ್ತಗಿರಿಯ ಅವಧಿಯನ್ನು ವೇಗವಾಗಿ ಸಂಚರಿಸುವುದೇ ಒಂದು ಮಹಿಮೆ. ಇನ್ನು ವ್ಯಾಕರಣಶಾಸ್ತ್ರವನ್ನು ಪಠಿಸ್ತಾ ಹೋಗುವುದು ಮತ್ತೊಂದು ಮಹಿಮೆ. ಅದರಲ್ಲಿಯೂ ಹಿಂದೆ ಮುಂದಾಗಿ ಸೂರ್ಯನಿಗೆ ಮುಖ ಮಾಡಿ ಹೋಗುವುದು ಅದು ಬಹಳ ಆಶ್ಚರ್ಯಕರವಾಗಿರತಕ್ಕಂತಹ ಸಾಮರ್ಥ್ಯ. ಹನುಮಂತ ಉದಯಗಿರಿಯಿಂದ ಅಸ್ತಗಿರಿಯವರೆಗೆ ಬಹಳ ವೇಗವಾಗಿ ಸಂಚರಿಸ್ತಾ ಇದ್ದಂತೆ. ಅಂತಹ ಮಹಿಮಾ ಸಂಪನ್ನ ಅವನು. ಆಮೇಲೆ ವ್ಯಾಕರಣಶಾಸ್ತ್ರವನ್ನು ಪಠಿಸ್ತಾ ಹೋಗ್ತಾ ಇದ್ದಂತೆ. ಸೂರ್ಯನಿಗೆ ಅಭಿಮುಖನಾಗಿ ತರಣಿಗೆ ಅಭಿಮುಖನಾಗಿ ಸೂರ್ಯನಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರ ವ್ಯಾಕರಣಶಾಸ್ತ್ರ ಅದನ್ನು ಪಠಿಸ್ತಾ ಉರವಣಿಸಿ ಹಿಂದೆ ಮುಂದಾಗಿ ನಡೆದ. ಉರವಣಿಸಿ ಹಿಂದೆ ಮುಂದಾಗಿ ನಡೆಯೋದು. ಎದುರಿಂದ ನಡೆಯೋದು, ಹಿಂದಿಂದ ನಡೆಯೋದು. ಹಿಂದಿಂದ ನಡೆಯಲಿಕ್ಕೆ ಆಗೋದಿಲ್ಲ. ಸೂರ್ಯನಿಗೆ ಮುಖ ಮಾಡಿಕೊಂಡು ಹೋಗ್ತಾ ಇದ್ದ, ಮತ್ತೆ ಹಿಂದೆ ಮುಂದಾಗಿ ಸೂರ್ಯನಿಗೆ ಮುಖ ಮಾಡಿ ಹಿಂದೆ ಮುಂದಾಗಿ ಹೋಗ್ತಾ ಇದ್ದ. ಇವೆಲ್ಲ ಸಾಮಾನ್ಯರಿಂದ ಮಾಡಲಿಕ್ಕೆ ಆಗುವಂಥದ್ದಲ್ಲ. ಆಮೇಲೆ ವ್ಯಾಕರಣಶಾಸ್ತ್ರವನ್ನು ಪಠಿಸ್ತಾ ಹೋಗ್ತಾ ಇದ್ದ. ವ್ಯಾಕರಣ ಕಷ್ಟ. ವ್ಯಾಕರಣದಲ್ಲಿ ಮಹಾಪಂಡಿತನಾಗಿದ್ದ ಹನುಮಂತ. ಅದರ ಮುಂದೆ ರಾಮ ಹನುಮಂತನನ್ನು ಕಾಣುವಾಗ ಹೇಳ್ತಾನೆ, ಹನುಮಂತನ ನೋಡಿದ ಕ್ಷಣ ಹೇಳ್ತಾನೆ, ಮಹಾವ್ಯಾಕರಣಾಂಬೋಧಿ ಮಂಥಮಾನ ಸಮಂದರಂ ಅಂತ ಹೇಳ್ತಾರೆ. ಅಂತಹ ವ್ಯಾಕರಣ ಪಂಡಿತ ಅವನು. ವ್ಯಾಕರಣಶಾಸ್ತ್ರವನ್ನು ಪಠಿಸ್ತಾ ಸೂರ್ಯನಿಗೆ ಅಭಿಮುಖರಾಗಿ ಹಿಂದೆ ಮುಂದೆ ಹೋಗ್ತಾ ಇದ್ದ. ಉದಯಗಿರಿಯಿಂದ ಅಸ್ತಾಚಲವರೆಗೆ ವೇಗವಾಗಿ ಸಂಚರಿಸ್ತಾ ಇದ್ದ. ಇವೆಲ್ಲ ಹನುಮಂತನ ವಿಶೇಷಗಳು. ಇದನ್ನು ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಈ ವಿಷಯ ಈ ಸಂಗ್ರಹ ರಾಮಾಯಣದಲ್ಲಿ ಇದೆ. ಸಂಗ್ರಹ ರಾಮಾಯಣದಲ್ಲಿರ್ತಕ್ಕಂತಹ ವಿಚಾರವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೂರ್ಯಾಂತಿಕೆ
ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ಸೂರ್ಯಾಭಿಮುಖ್ಯೇನ ಪತಂಶ್ಚ ಪಶ್ಚಾತ್ ಪ್ರಾಚ್ಯಾದ್ಗಿರೇಃ ಅಸ್ತಗಿರಿಂ ಜಗಾಮ ಗ್ರಂಥಂ ಮಹಾಂತಂ ಹನುಮಾನ್ ದಧಾನಃ ಎಂಬುದಾಗಿ ಹೇಳ್ತಾರೆ. ಸಂಗ್ರಹ ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಬರುತ್ತೆ. ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ, ಸೂರ್ಯನಿಗೆ ಎದುರಾಗಿ ಶಬ್ದಶಾಸ್ತ್ರ ಅಂದರೆ ವ್ಯಾಕರಣಶಾಸ್ತ್ರ ಅದನ್ನು ಪಠಿಸ್ತಾ ವ್ಯಾಕರಣಾಭಿಯೋಗಿ ಸೂರ್ಯಾಭಿಮುಖ್ಯೇನ, ಸೂರ್ಯನಿಗೆ ಅಭಿಮುಖನಾಗಿ ವೇಗವಾಗಿ ಹಿಂದೆ ಮುಂದೆ ನಡೀತಾ ಇದ್ದ. ಅಂತಹ ಪರಮ ಪವಮಾನ ಸುತನಾದ ಹನುಮಂತ, ಪರಮ ಪವಮಾನ ಸುತ ಅಂತ ಹನುಮಂತ ಉದಯಗಿರಿಯಿಂದ ಅಸ್ತಗಿರಿಯವರೆಗೆ ಇವನು ವೇಗವಾಗಿ ಧಾವಿಸ್ತಾ ಇದ್ದ. ಅದು ಹೇಗೆ ಹೋಗ್ತಾ ಇದ್ದ ಅಂದರೆ ಹಿಂದು ಮುಂದಾಗಿ ಹೋಗ್ತಾ ಇದ್ದ. ಉದಯಗಿರಿಯಿಂದ ಅಸ್ತಗಿರಿಯವರೆಗೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಅಸೌ ಪುನಃ ವ್ಯಾಕರಣಂ ಗೃಹೀಶ್ವನ್ ಸೂರ್ಯೋನ್ಮುಖ ಪೃಷ್ಠ ಗಮಕ್ಕಪೀಂದ್ರ ಉದ್ಯದ್ಗಿರೇಃ ಅಸ್ತಗಿರಿಂ ಜಗಾಮ ಮಹದ್ಧಾರಯನ್ ಅಪ್ರಮೇಯ. ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಹೇಳ್ತಾ ಇದ್ದಾರೆ, ಅಸೌ ಪುನಃ ವ್ಯಾಕರಣಂ ಗೃಹೀಶನ್, ಇವ ವ್ಯಾಕರಣವನ್ನು ಉದಯಗಿರಿಯಿಂದ ಅಸ್ತಗಿರಿಯವರೆಗೆ ಹಿಂದು ಮುಂದಾಗಿ ಸಂಚರಿಸ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಸೂರ್ಯೋನ್ಮುಖನಾಗಿ ಪೃಷ್ಠಗಮಃ, ವ್ಯಾಕರಣವನ್ನು ಪಠಿಸ್ತಲೇ ಆ ಸೂರ್ಯನಿಗೆ ಅಭಿಮುಖನಾಗಿ ಪೃಷ್ಠಗಮಃ ಹಿಂದಿನಿಂದ ಹೋಗ್ತಾ ಇದ್ದ. ಉದ್ಯದ್ಗಿರೇಃ ಅಸ್ತಗಿರಿಂ ಜಗಾಮ, ಉದಯಾಚಲದಿಂದ ಅಸ್ತಾಚಲದವರೆಗೆ ಹಿಂದು ಮುಂದಾಗಿ ಸೂರ್ಯನಿಗೆ ಮುಖ ಮಾಡಿ ಹೋಗ್ತಾ ಇದ್ದ. ಎಂತಹ ಒಂದು ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯ ಅಂತ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ನಿರೂಪಣೆ ಮಾಡ್ತಾರೆ. ಈ ಸಂಗ್ರಹ ರಾಮಾಯಣ ಹಾಗೂ ವಾಲ್ಮೀಕಿ ರಾಮಾಯಣದ ಈ ಅಭಿಪ್ರಾಯವನ್ನೇ ಮನದಲ್ಲಿಟ್ಟುಕೊಂಡು ಶ್ರೀಪಾದರಾಜರು ಹೇಳ್ತಾರೆ, ತರಣಿಗೆ ಅಭಿಮುಖನಾಗಿ ಶಬ್ದಶಾಸ್ತ್ರ ಪಠಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ. ಇಂತಹ ಶಕ್ತಿ ಹನುಮಂತನಿಗೆ ಇದೆ. ಹಿಂದು ಮುಂದಾಗಿ ವೇಗವಾಗಿ ಓಡತಕ್ಕಂತಹ ಶಕ್ತಿ ಇದೆ. ಅಷ್ಟು ವೇಗವಾಗಿ ಹೋಗ್ತಾ ಇದ್ದರೂ ಕೂಡ ಗ್ರಂಥಂ ಮಹಾಂತಂ ಹನುಮಾನ್ ದಧಾನಃ, ವ್ಯಾಕರಣವನ್ನು ಅವ ಪಠಿಸ್ತಾನೆ ಹೋಗ್ತಾ ಇದ್ದ, ವ್ಯಾಕರಣಶಾಸ್ತ್ರ ಪಠಿಸ್ತಾನೆ ಹೋಗ್ತಾ ಇದ್ದ. ಇಂತಹವನಿಗೆ ಈತಗೆ ಉಪಮೆ ಉಂಟೆ, ಇಂತಹ ವೀರನಿಗೆ ಉಪಮೆ ಇದೆ, ಸಾಟಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ಸಾಮರ್ಥ್ಯ ಉದಯಗಿರಿಯಿಂದ ಅಸ್ತಗಿರಿಯ ಅವಧಿಯನ್ನು ವೇಗವಾಗಿ ಸಂಚರಿಸುವುದೇ ಒಂದು ಮಹಿಮೆ. ಅದರಲ್ಲಿಯೂ ವ್ಯಾಕರಣಶಾಸ್ತ್ರವನ್ನು ಪಠಿಸ್ತಾ ಹೋಗೋದು ಮತ್ತೊಂದು ರೀತಿಯ ಮಹಿಮೆ. ಅದರಲ್ಲಿಯೂ ಹಿಂದು ಮುಂದಾಗಿ ಸೂರ್ಯನಿಗೆ ಮುಖ ಮಾಡಿ ಹಿಂದು ಮುಂದಾಗಿ ಹೋಗುವಂಥದ್ದು, ಇದು ಮತ್ತೊಂದು ಆಶ್ಚರ್ಯಕರವಾಗಿರತಕ್ಕಂತಹ ಸಾಮರ್ಥ್ಯ. ಸೂರ್ಯನೊಳಗಿದ್ದು ಸೂರ್ಯನಿಗೆ ನಿತ್ಯವೂ ಉದಯಾಸ್ತ ಶೈಲಗಳ ಸಂಚಾರವನ್ನು ಮಾಡಲಿಕ್ಕೆ, ಪ್ರೇರಣೆ ಮಾಡಲಿಕ್ಕೆ ಬಲವನ್ನು ನೀಡ್ತಾ ಇದ್ದ ಹನುಮಂತ. ಯಾಕೆ ಉದಯ ಪರ್ವತದಿಂದ ಶೈಲ ಪರ್ವತದವರೆಗೆ ನಿರಂತರ ವೇಗವಾಗಿ ಧಾವಿಸ್ತಾ ಇದ್ದ ಅಂದರೆ, ಸೂರ್ಯನೊಳಗಿದ್ದು ಅವನಿಗೆ ಚಲಿಸುವ ಶಕ್ತಿಯನ್ನು ಸೂರ್ಯನ ನಿತ್ಯವೂ ಉದಯಾಸ್ತ ಶೈಲಗಳ ಸಂಚಾರ ಮಾಡುವಂತೆ ಪ್ರೇರಿಸಿ ಅವರಿಗೆ ಬಲವನ್ನು ನೀಡ್ತಾ ಇದ್ದ. ಎಲ್ಲರೊಳಗಿದ್ದು ಎಲ್ಲರನ್ನೂ ಪ್ರೇರಿಸಿ ಅವರಲ್ಲಿ ಶಕ್ತಿ ತುಂಬತಕ್ಕಂಥವರೇ ಪ್ರಾಣದೇವರಲ್ವ. ಆದಿತ್ಯನೊಳಗಿದ್ದು ಆದಿತ್ಯ ನಾಮಕನಾಗಿ ಅವನಿಂದ ಆ ಕಾರ್ಯವನ್ನು ಮಾಡಿಸ್ತಕ್ಕಂಥವ ಅಂತೇ ನಾವು ಆರಂಭದಲ್ಲಿ ನೋಡಿದ್ದೇವೆ. ಹಾಗೆ ಸೂರ್ಯನೊಳಗಿದ್ದು ಸೂರ್ಯನಿಗೆ ನಿತ್ಯವೂ ಉದಯಾಸ್ತ ಶೈಲಗಳ ಒಂದು ಸಂಚಾರವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡಿ ಬಲವನ್ನು ನೀಡತಕ್ಕಂಥ ಹನುಮಂತ. ಹಾಗಾದರೆ ಅವನ ಬಲ ಎಷ್ಟು, ಅವನ ಮಹಿಮೆ ಎಷ್ಟು
ಅದು ತಿಳಿದಾಗ ಇದು ಏನು ಆಶ್ಚರ್ಯ, ಇಂತಹ ವೀರ ಬೇರೆ ಯಾರಿದ್ದಾರೆ, ಈತನಿಗೆ ಎಣೆ ಯಾರು, ಈತನಿಗೆ ಉಪಮೆ ಉಂಟೆ, ಉಪಮೆ ಎಂಬುದು ಇಲ್ಲ. ಇಂತಹ ಸಾಮರ್ಥ್ಯ ಇವನಿಗೆ ಹೇಗಿದೆ ಅಂದರೆ ಅಲ್ಲಿ ಒಂದು ಪದವನ್ನು ಹೇಳ್ತಾರೆ ಶ್ರೀಪಾದರಾಜರು, ಏನು, ಪವಮಾನ ಸುತ, ಪರಮ ಪವಮಾನ ಸುತ, ಪರಮ ಪವಮಾನ ಸುತ. ಆದ್ದರಿಂದಲೇ ಅವನಿಗೆ ಇಂತಹ ಸಾಮರ್ಥ್ಯ ಇರುವಂಥದ್ದು. ಪವಮಾನ ಸುತ, ಅವನು ಹನುಮಂತ ಯಾರವನು, ಪವಮಾನ ಸುತ. ಪವಮಾನ ಶಬ್ದಕ್ಕೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಅರ್ಥವನ್ನು ವಿವರಿಸ್ತಾರೆ. ಪವಮಾನ ಅಂದರೆ ಏನು? ಪವಮಾನ ಅಂದರೆ ಪವಿತ್ರಂ ನಾಮ ಸಾಕ್ಷಾತ್ ತತ್ಪರಂ ಬ್ರಹ್ಮ ಜನಾರ್ದನ. ಪವಿತ್ರಂ ನಾಮ ಸಾಕ್ಷಾತ್ ತತ್ ಪರಂ ಬ್ರಹ್ಮ ಜನಾರ್ದನ ಪ್ರಸಾದಯಿತ್ವಾ ವಿಷ್ಣುಂ ತೇನ ಲೋಕಾನ್ ಪುನತ್ಯಸುಹು ಜ್ಞಾನಾಖ್ಯ ಪ್ರಸವೇನಾಪಿ ಸ್ವಯಂ ವಾಯು ಪುನಾತ್ಯಯಂ. ಋಗ್ವೇದದಲ್ಲಿ ಈ ಪವಮಾನ ಶಬ್ದ ಬರುತ್ತೆ. ಪವಮಾನ ಅಂದರೆ ಯಾರು? ಪವಮಾನ ಅಂದರೆ ಸಂಸಾರದಿಂದ ದಾಟಿಸಿ ಮಹಾ ಆನಂದದಲ್ಲಿ ಇಡತಕ್ಕಂತಹ ಪರಮಾತ್ಮನೇ ನಿಜವಾದ ಪವಮಾನ. ಸರ್ವರನ್ನು ಪವಿತ್ರೀಕರಿಸುವುದರಿಂದ ಪವಮಾನ ಎಂಬುದು ವಾಯುದೇವರಿಗೂ ಇರತಕ್ಕಂಥ ಹೆಸರು. ಪವಮಾನಶ್ಚ ಪಾವನಾತ್, ಅದನ್ನೇ ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ವಾಯುದೇವರಿಗೂ ಪವಮಾನ ಅಂತ ಹೆಸರಿದೆ, ಪರಮಾತ್ಮನೂ ಪವಮಾನ. ಯಾಕೆಂದರೆ ಅವ ಸಂಸಾರದಿಂದ ದಾಟಿಸಿ ನಮ್ಮನ್ನು ಆನಂದ ಸಾಗರದಲ್ಲಿ ಇಡ್ತಾನೆ ಎಂಬ ಕಾರಣಕ್ಕೆ ಅವ ಪವಮಾನ ಪರಮಾತ್ಮ. ಪರಮ ಮುಖ್ಯ ವೃತ್ತಿಯಿಂದ ಪವಮಾನ ಶಬ್ದ ಪರಮಾತ್ಮನನ್ನು ಹೇಳಿದರೆ, ಮುಖ್ಯ ವೃತ್ತಿಯಿಂದ ವಾಯುದೇವರನ್ನು ಹೇಳ್ತಾ ಇದೆ. ವಾಯುದೇವರು ಕೂಡ ಪವಮಾನ. ಯಾಕೆಂದರೆ ಪವಮಾನಶ್ಚ ಪಾವನಾತ್. ಪವಮಾನ ಅಂದರೆ ಅವ ನಮ್ಮನ್ನೆಲ್ಲ ಪಾವನ ಮಾಡ್ತಾನೆ, ಪಾವನಗೊಳಿಸ್ತಾನೆ. ಆದ್ದರಿಂದ ಅವನಿಗೆ ಪವಮಾನ ಅಂತ ಹೇಳೋದು. ಪವಮಾನ ಅದನ್ನು ಹೇಳ್ತಾ ಇದ್ದಾರೆ. ಪವಿತ್ರಂ ನಂ ಸಾಕ್ಷಾತ್ ತತ್ ಪರಂ ಬ್ರಹ್ಮ ಜನಾರ್ದನ ಪ್ರಸಾದಯಿತ್ವಾ ವಿಷ್ಣು ತೇನ್ ಲೋಕಾನ್ ಪುನತ್ಯಸೋ. ಪವಮಾನ ಅಂದರೆ ಪಾವನಗೊಳಿಸುವ ಅಂತ ಅರ್ಥ, ಪಾವನಗೊಳಿಸುವ. ವಾಯುದೇವರು ಕೂಡ ಆ ಪರಮ ಪವಿತ್ರನಾಗಿರತಕ್ಕಂತಹ ಪರಮಾತ್ಮ ಇದ್ದಾನಲ್ಲ, ಅವನು ಒಲಿಯುವ ಮೂಲಕವಾಗಿ ಮತ್ತು ಪವಿತ್ರವಾಗಿರತಕ್ಕಂತಹ ಭಗವಂತನ ಜ್ಞಾನ ನೀಡುವುದರಿಂದ ಲೋಕವನ್ನು ಪಾವನಗೊಳಿಸುವುದರ ಕಾರಣದಿಂದಾಗಿ ಪವಮಾನ ಅಂತ ಅನ್ನಿಸ್ತಾರೆ. ಪವಮಾನ ಶಬ್ದಕ್ಕೆ ಪಾವನಗೊಳಿಸುವವ. ವಾಯುದೇವರು ಪರಮ ಪಾವನನಾಗಿರ್ತಕ್ಕಂಥವನು ಪರಮಾತ್ಮ, ಅವನು ಒಲಿಯುವಂತೆ ಮಾಡ್ತಾನೆ. ಆ ಮೂಲಕವಾಗಿ ಪರಮಾತ್ಮನ ಪವಿತ್ರವಾಗಿರತಕ್ಕಂತಹ ಭಗವದ್ಜ್ಞಾನ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಎಂದು ಕೃಷ್ಣನ್ ಹೇಳ್ತಾನೆ. ಅಂತಹ ಪವಿತ್ರವಾಗಿರತಕ್ಕಂತಹ ಭಗವದ್ಜ್ಞಾನವನ್ನು ನೀಡುವುದರ ಮೂಲಕವಾಗಿ ಲೋಕವನ್ನು ಪಾವನಗೊಳಿಸ್ತಾ ಇದ್ದಾನೆ ಎಂಬ ಕಾರಣಕ್ಕೆ ಜ್ಞಾನಾಖ್ಯ ಪ್ರಸವೇನಾಪಿ ಸ್ವಯಂ ವಾಯು ಪುನಾತ್ಯಯಂ. ಜ್ಞಾನಾಖ್ಯ ಪ್ರಸವೇನಾಪಿ, ಈ ಜ್ಞಾನವನ್ನು ನೀಡುವ ಮೂಲಕವಾಗಿ ಲೋಕವನ್ನು ಪಾವನಗೊಳಿಸ್ತಾನೆ. ಸಂಸಾರಾತ್ ಪಾವಯಿತ್ವಾ ಯನ್ಮಹಾನಂದೇ ವಿನೋತ್ಯಯಂ ಪವಮಾನಸ್ತತೋ ವಿಷ್ಣು. ಸಂಸಾರದಿಂದ ಪಾವನಗೊಳಿಸಿ ಮಹಾನಂದದಲ್ಲಿ ಮುಳುಗಿಸುವ ಕಾರಣದಿಂದಾಗಿ ಪವಮಾನ ಶಬ್ದ ವಾಚ್ಯ ಶ್ರೀಹರಿ ಆಗಿರುವಂತೆ ವಾಯುದೇವರು ಕೂಡ ನಮ್ಮನ್ನು ಸಂಸಾರದಿಂದ ಪಾವನಗೊಳಿಸಿ ನಮಗೆ ಪರಮಾತ್ಮನ ಜ್ಞಾನವನ್ನು ಕೊಡುವ ಮೂಲಕವಾಗಿ ವಾಯುದೇವರು ಕೂಡ ಪವಮಾನ ಶಬ್ದ ವಾಚ್ಯರಾಗಿದ್ದಾರೆ. ಅಂತಹ ಪವಮಾನ ಶಬ್ದ ಅನೇಕ ಬಾರಿ ಬರುತ್ತೆ. ಋಗ್ವೇದದ ಈ ಪವಮಾನ ಸೋಮ ಮಂಡಲದಲ್ಲಿ 9ನೇ ಮಂಡಲದಲ್ಲಿ ಪವಮಾನ ಶಬ್ದ
175 ಬಾರಿ ಬರುತ್ತೆ. 175 ಬಾರಿ ಪವಮಾನ ಶಬ್ದ ಬಂದಿದೆ. 7 ವಿಭಕ್ತಿಗಳಲ್ಲಿಯೂ ಕೂಡ ಪವಮಾನ ಶಬ್ದವನ್ನು ವೇದ ಪ್ರಯೋಗಿಸ್ತದೆ. ಇಂತಹ ಪವಮಾನದಲ್ಲಿ ಪವಸ್ವ 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 ಎಂಬುದಾಗಿ 65 ಬಾರಿ ಪ್ರಯೋಗ ಮಾಡ್ತಾರೆ. ಪವಸ್ವ ಅಂದರೆ ನಮ್ಮನ್ನು ಪಾವನಗೊಳಿಸು. ವಾಯುದೇವರು ನಮಗೆ ಶ್ರೀಹರಿಯ ಅನುಗ್ರಹವಾಗುವಂತೆ ಮಾಡಿ ಈ ಸಂಸಾರದಿಂದ ನಮ್ಮನ್ನು ಪಾವನಗೊಳಿಸಿ ಸ್ವರೂಪಭೂತವಾಗಿರತಕ್ಕಂತಹ ಆನಂದದಲ್ಲಿ ನಮ್ಮನ್ನು ಮುಳುಗಿಸ್ತಾರೆ. ನಮಗೆ ನಮ್ಮನ್ನು ಪಾವನಗೊಳಿಸಿ ನಮಗೆ ಆ ಪರಮಾತ್ಮನ ಜ್ಞಾನವನ್ನು ಕರುಣಿಸಿ ನಮ್ಮನ್ನು ಪಾವನಗೊಳಿಸ್ತಾರೆ ಎಂಬ ಕಾರಣಕ್ಕೆ ಪವಮಾನ ಅಂತ ವಾಯುದೇವರಿಗೆ ಹೇಳ್ತಾರೆ. ಅಂತಹ ಪವಮಾನ ಸುತ, ಪರಮ ಪವಮಾನ ಸುತ, ಪರಮ ಪವಮಾನ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಪರಮಾತ್ಮ. ಅವನಂತೆ ಈ ಪವಮಾನ, ಪರಮ ಪವಮಾನ ವಾಯುದೇವರು ಜೀವರಲ್ಲಿ ಉತ್ತಮರು. ಅಂತಹ ಜೀವೋತ್ತಮರಾಗಿರ್ತಕ್ಕಂತಹ ಪರಮ ಪವಮಾನ, ಜೀವೋತ್ತಮರಾಗಿರ್ತಕ್ಕಂತಹ ಪ್ರಾಣದೇವರ ಸುತ ಅಂತ ಹೇಳ್ಬೋದು. ಅಥವಾ ಪರಮ ಪವಮಾನ, ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ಪರಮಾತ್ಮನ ಸುತ, ಮುಖ್ಯ ಪ್ರಾಣ ಪರಮಾತ್ಮನ ಸುತ. ಅಂತಹ ಪರಮಾತ್ಮನ ಸುತನಾಗಿರತಕ್ಕಂತಹ ಹನುಮಂತನಿಗೆ ಒಂದು ಉಪಮೆ ಉಂಟೆ, ಲೋಕದಲ್ಲಿ ಏನಾದರೂ ಒಂದು ಹೋಲಿಕೆ ಇದೆ, ಅಂತಹ ಮಹಾತ್ಮ್ಯ, ಅಂತಹ ಒಂದು ಸಾಮರ್ಥ್ಯ ಈ ಹನುಮಂತನಿಗೆ ಇದೆ. ಅಂತಹ ಹನುಮಂತನ ಈ ಒಂದು ವಾಲ್ಮೀಕಿ ರಾಮಾಯಣ ಹಾಗೂ ಸಂಗ್ರಹ ರಾಮಾಯಣದಲ್ಲಿ ಬರೆದಂತಹ ಅಂಶವನ್ನು ಇಲ್ಲಿ ಶ್ರೀಪಾದರಾಜರು ಈ ಪದ್ಯದಲ್ಲಿ ನಿರೂಪಿಸ್ತಾರೆ. ಉಪನ್ಯಾಸ ನೋಡೋಣ ಅಂತ ಹೇಳ್ತಾ ಇದನ್ನು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.